ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಮೊನ್ನೆ ಉತ್ತಮ್ ನಗರದಲ್ಲಿ ಹೋಳಿ ಹಬ್ಬದ ಸಂದರ್ಭದಲ್ಲಿ ಆದಂತಹ ಗಲಾಟೆಯಲ್ಲಿ ತರುಣ್ ಅವರು ಪ್ರಾಣವನ್ನ ಕಳ್ಕೊಂಡಿದ್ದ ಅಥವಾ ಪ್ರಾಣವನ್ನ ತೆಗೆದಿದ್ದ? ಅಲ್ಲ, ಯಾಕೆ ಕೇಳಿದೆ ಅಂತಂದ್ರೆ, ರಾಹುಲ್ ಇಟಲಿ ಅವರೊಂದು ಟ್ವೀಟ್ ಅನ್ನು ನೋಡ್ತಾ ಇದ್ದೆ. ಒಂದು ಕಡೆ ಒಬ್ಬ ಯುವಕ ತರುಣ್ ಜೀವ ಹೋಗಿದೆ, ಲಾಸ್ಟ್ ಲೈಫ್. ಮತ್ತೊಂದು ಕಡೆ ಒಂದು ಪೂರ್ಣ ಕುಟುಂಬ, ಅವರ ಇಡೀ ಕುಟುಂಬ ಕಿರುಕುಳ ಹಿಂಸೆಯನ್ನ ಎದುರಿಸ್ತಾ ಇದೆ. ರಾಹುಲ್ ಇಟಲಿ ಇಲ್ಲಿ ತಮ್ಮ ಟ್ವೀಟ್ ಮೂಲಕ ಬಿಜೆಪಿಯನ್ನು ಕೂಡ ಗುರಿಯಾಗಿಸ್ತಾರೆ. ಅಂದ್ರೆ ಬಿಜೆಪಿಯಿಂದ ಇದು ಆಗಿದೆ ಅನ್ನುವಂತಹ ರೀತಿಯಲ್ಲಿ. ಆದ್ರೆ ಇಷ್ಟೆಲ್ಲ ಹೇಳುವಂತಹ ರಾಹುಲ್ ಇಟಲಿ ತರುಣ್ ಲಾಸ್ಟ್ ಲೈಫ್ ಅಂತ ಬರೆಯುವಾಗ ತರುಣ್ ಜೀವ ಹೆಂಗ್ ಹೋಯ್ತು ಅಂತ ಹೇಳುವಂತಹ ಧೈರ್ಯವನ್ನ ಮಾಡಲಿಲ್ಲ. ಯಾಕೆ? ರಾಹುಲ್ ಇಟಲಿ ಟ್ವೀಟ್ ಅನ್ನು ಓದಿದ್ರೆ ತರುಣ್ ಅವರು ಏನೋ ಅನಾರೋಗ್ಯದಿಂದ ಪ್ರಾಣವನ್ನ ಕಳ್ಕೊಂಡ್ರು ಅಥವಾ ಅವರದ್ದೇ ಏನೋ ತಪ್ಪಿಂದ ಪ್ರಾಣವನ್ನ ಕಳ್ಕೊಂಡ್ರು ಅನ್ನೋ ರೀತಿ ಇದೆ. ಅದಕ್ಕೆ ರಾಹುಲ್ ಇಟಲಿಯನ್ನ ಯಾರಾದ್ರೂ ಕೇಳಬೇಕು. ನಿಮ್ಮ ಈ ಬಿಜೆಪಿ ಆಗಿರಬಹುದು, ಮುಸ್ಲಿಂ ಓಲೈಕೆ ಆಗಿರಬಹುದು, ಇವೆಲ್ಲವನ್ನ ಒಂದು ಪಕ್ಕಕ್ಕೆ ಇಟ್ಟು ತರುಣ್ ಜೀವ ಹೆಂಗ್ ಹೋಯ್ತು ಉತ್ತರವನ್ನ ರಾಹುಲ್ ಇಟಲಿ ಕೊಡಬಹುದಾ? ತರುಣ್ ಸತ್ತಿಲ್ಲ, ನನ್ನ ಬಾಂಧವರು ಅವರನ್ನ ಸಾಯಿಸಿದ್ರು, ಈ ಸತ್ಯವನ್ನು ಒಪ್ಕೊಳ್ಳೋದಕ್ಕೆ ಆಗುತ್ತಾ? ಆಗಲ್ಲಲ್ವಾ? ಅದಕ್ಕೆ ನಾವೇ ಹೇಳ್ತೀವಿ, ಬಿಡಿ, ರಾಹುಲ್ ಇಟಲಿ ಅವರು ದಯವಿಟ್ಟು ಕೇಳಿ, ತರುಣ್ ಅವರ ಜೀವ ಹೋಗಿಲ್ಲ, ಜೀವವನ್ನ ತೆಗೆದಿದ್ದು, ಅವರ ಹತ್ಯೆಯನ್ನ ಮಾಡಲಾಗಿದೆ. ಇದನ್ನ ನೀವು ಯಾಕೆ ಟ್ವೀಟ್ ಅಲ್ಲಿ ಬರಲಿಲ್ಲ? ವೀಕ್ಷಕರ, ವಾಸ್ತವದಲ್ಲಿ ರಾಹುಲ್ ಇಟಲಿ ತುಂಬಾ ಜಾಗರೂಕತೆಯಿಂದ ಪದಗಳನ್ನು ಬಳಸಿದ್ದಾರೆ. ಅಂದ್ರೆ ಎಲ್ಲೂ ಕೂಡ ತರುಣ್ ಅವರ ಸಾವು ಹೇಗಾಯ್ತು ಅನ್ನುವಂಥದ್ದು ಗೊತ್ತಾಗಬಾರ್ದಲ್ವಾ? ಅವ್ರು ಬರೀತಾರೆ, ಇಡೀ ಕುಟುಂಬಕ್ಕೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಅಂದ್ರೆ ಯಾವ ಕುಟುಂಬಕ್ಕೆ? ಯಾರು ತರುಣ್ ಹತ್ಯೆಯನ್ನ ಮಾಡಿದ್ರಲ್ವಾ, ಅವರ ಕುಟುಂಬಕ್ಕೆ ಕಿರುಕುಳವನ್ನ ನೀಡಲಾಗ್ತಾ ಇದೆ. ಅಲ್ಲ, ಯಾವ ಕುಟುಂಬದ ಮೇಲೆ ಹತ್ಯೆಯ ಆರೋಪ ಇದೆಯೋ ಅವರಿಗೆ ಹಾಗಾದ್ರೆ ಎಲ್ಲರೂ ಬಂದು ಜಿಲೇಬಿಯನ್ನ ತಿನ್ನಿಸಬೇಕಾಗಿತ್ತ ಅಥವಾ ಅವರಿಗೆ ಸನ್ಮಾನವನ್ನ ಮಾಡಬೇಕಾಗಿತ್ತ? ರಾಹುಲ್ ಇಟಲಿ ಅವರು ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದೀರಾ? ಮಕ್ಕಳು ಹೋಳಿ ಹಬ್ಬವನ್ನ ಆಚರಿಸುವಂತಹ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ಬಣ್ಣ ತಾಗಿದ ಒಂದೇ ಒಂದು ಕಾರಣಕ್ಕೆ, ಅದು ಮಕ್ಕಳಿಂದಾಗಿ ಆದಂತಹ ಕಾರಣಕ್ಕೆ ಅಲ್ಲಿ ಮಗುವಿನ ಪರವಾಗಿ ಅಷ್ಟು ಕ್ಷಮೆಯನ್ನ ಕೇಳಿದ್ರು ಕೂಡ ಕ್ಷಮಿಸುವಂತಹ ದೊಡ್ಡ ಗುಣ ಇಲ್ಲದೆ ಏನೋ ದೊಡ್ಡ ಅಪರಾಧ ಅನ್ನೋ ರೀತಿ ಎಲ್ಲರೂ ಸೇರಿ ಹತ್ಯೆಯನ್ನ ಮಾಡಿದ್ರಲ್ವಾ, ಅವರನ್ನ ಗೌರವಿಸಬೇಕಾ? ಇಲ್ಲಿ ಯಾರು ಕೂಡ ಅವರಿಗೆ ಹೋಗಿ ಕಿರುಕುಳ ಕೊಡ್ತಾ ಇಲ್ಲ. ಫಸ್ಟ್ ಆಫ್ ಆಲ್, ರಾಹುಲ್ ಇಟಲಿ ಇಲ್ಲಿ ಅದಕ್ಕೆ ಪ್ರತಿಯಾಗಿ ಪೊಲೀಸರು ಕಾನೂನು ಕ್ರಮವನ್ನ ಕೈಗೊಂಡಿದ್ದನ್ನ ಕಿರುಕುಳ ಅಂತ ಹೇಳೋ ಹಾಗೆ ಕಾಣಿಸ್ತಾ ಇದೆ. ಹತ್ಯೆ ಆರೋಪಿಗಳ ಮೇಲೆ ಕೇಸ್ ನಡೆಯುತ್ತೆ, ಕ್ರಮವನ್ನ ಕೈಗೊಳ್ಳಲಾಗುತ್ತೆ, ಪೊಲೀಸರು ಏನ್ ಆಕ್ಷನ್ ತಗೊಳ್ಬೇಕು ತಗೊಳ್ತಾ ಇದ್ದಾರೆ. ಬುಲ್ಡೋಸರ್ ಆಕ್ಷನ್ ಆಗಿರ್ಬೋದು, ಯಾವುದೇ ಆಕ್ಷನ್ ಆಗಿರ್ಬೋದು. ದೇಶದ ಸಂವಿಧಾನ, ಕಾನೂನು, ನ್ಯಾಯಾಲಯ ಇದನ್ನೇ ಅಲ್ವಾ ಹೇಳೋದು. ಯಾರೇ ಆಗಿರ್ಲಿ ಹತ್ಯೆಯ ಆರೋಪಿ ಇದ್ರೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ. ಅಲ್ಲ, ದಿನದ 24 ಗಂಟೆ ಕೂಡ ಕೈಯಲ್ಲಿ ಸಂವಿಧಾನ ಪುಸ್ತಕವನ್ನು ಹಿಡಿದು ಓಡಾಡೋರಿಗೆ ಇದು ಗೊತ್ತಿಲ್ವಾ? ರಾಹುಲ್ ಇಟಲಿ ಅವರೇ, ಮಾತು ಮಾತಿಗೂ ಸಂವಿಧಾನ ಅಂತ ಹೇಳುವಂತವರಿಗೆ ಇದರ ಅರಿವಿಲ್ವಾ? ಇಲ್ಲಿ ರಾಹುಲ್ ಇಟಲಿ ಸರ್ಕಾರ ಬಹುಶಃ ಇದ್ದಿದ್ರೆ ಈಗ ಹತ್ಯೆಯನ್ನ ಮಾಡಿದ್ರಲ್ವಾ, ಅವರ ಮೇಲೆ ಆಗ್ತಾ ಇರುವಂತಹ ಕಾನೂನು ಕ್ರಮ ತರುಣ್ ಕುಟುಂಬದ ಮೇಲೆ ಆಗ್ತಾ ಇತ್ತೋ ಏನೋ. ಆಗ ಬಹುಶಃ ಆರೋಪಿಗಳ ಕುಟುಂಬಕ್ಕೆ ಇವರ ಆಸೆಯ ಪ್ರಕಾರ ಜಿಲೇಬಿ ಅಥವಾ ಬಿರಿಯಾನಿಯನ್ನ ತಿನ್ನಿಸ್ತಾ ಇದ್ರು ಏನೋ ಗೊತ್ತಿಲ್ಲ. ಅಂದ್ರೆ ರಾಹುಲ್ ಇಟಲಿ ಅವರ ಟ್ವೀಟ್ ಆ ರೀತಿ ಇದೆ. ವೀಕ್ಷಕರೇ, ಈ ಒಂದು ಕೇಸ್ ಇದೆಯಲ್ವಾ, ಇದು ಸ್ಪಷ್ಟ ಉದಾಹರಣೆ. ಯಾವುದಕ್ಕೆ? ಕಾಂಗ್ರೆಸ್ ಆಗಿರಬಹುದು, ಲೆಫ್ಟ್ ಎಕೋಸಿಸ್ಟಮ್ ಆಗಿರಬಹುದು, ಒಂದು ಫೇಕ್ ನರೇಟಿವ್ ಅನ್ನು ಸೃಷ್ಟಿ ಮಾಡುತ್ತೆ. ಅವ್ರು ಏನ್ ಮಾಡ್ತಾರೆ, ಪ್ರತಿ ಸಂದರ್ಭದಲ್ಲೂ ಕೂಡ ಆರೋಪಿಗಳನ್ನ ವಿಕ್ಟಿಮ್ ಮಾಡಿಬಿಡ್ತಾರೆ, ವಿಕ್ಟಿಮ್ಗಳನ್ನ ಆರೋಪಿಗಳನ್ನಾಗಿ ಮಾಡಿಬಿಡ್ತಾರೆ. ಈಗ ಹೇಳ್ತಾ ಇದ್ದಾರೆ, ಉತ್ತಮ್ ನಗರದಲ್ಲಿರುವಂತಹ ಮುಸಲ್ಮಾನರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ, ಅವರಿಗೆ ಈದ್ ಆಚರಿಸೋದಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ, ಇಲ್ಲಿವರೆಗೂ ಕೂಡ ಹಿಂದೂಗಳು ತಮ್ಮ ಸ್ಥಳವನ್ನ ಬಿಟ್ಟು ಹೋಗೋದನ್ನ ನೋಡಿದೀವಿ, ಆದ್ರೆ 70 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಮುಸಲ್ಮಾನರು ಒಂದು ಜಾಗವನ್ನ ಬಿಟ್ಟು ಹೋಗ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ ಅಂತ. होली के दिन तरुण की हत्या के बाद पूरे उत्तम नगर में क्या पूरी दिल्ली में मामला गर्मा रहा है। आज जन आक्रोश किया गया।
उत्तम नगर दिल्ली से ऐसी खबर आ रही है जो मैंने अपने 70 साल के जीवन में पहली बार देखी है। ಫಸ್ಟ್ ಆಫ್ ಆಲ್ ಚೆನ್ನಾಗಿ ಇದ್ದಂಥದನ್ನ ಹಾಳು ಮಾಡ್ಕೊಂಡಿದ್ಯಾರು? ಮುಸಲ್ಮಾನರೇ. ಒಂದು ಹೋಳಿ ಹಬ್ಬದ ವಿಚಾರವಾಗಿ ಒಬ್ಬರನ್ನ ಸಾಯಿಸೋ ಮಟ್ಟಕ್ಕೆ ಹೋಗ್ತಾರೆ ಅಂತಂದ್ರೆ ಸ್ವಲ್ಪ ಬಣ್ಣ ತಾಗಿದ ವಿಚಾರಕ್ಕೆ ಏನ್ ಹೇಳೋದು? ಈಗ ಎಲ್ಲರೂ ಸೇರಿ ವಿಕ್ಟಿಮ್ ಆಗಿರುವಂತಹ ಹಿಂದೂ ಸಮುದಾಯವನ್ನ ಆರೋಪಿಯನ್ನಾಗಿ ಮಾಡೋದಕ್ಕೆ ನೋಡ್ತಾ ಇದ್ದಾರೆ, ಆರೋಪಿಗಳಾಗಿರುವಂತಹ ಮುಸ್ಲಿಂ ಸಮುದಾಯವನ್ನ ವಿಕ್ಟಿಮ್ ಮಾಡೋದಕ್ಕೆ ನೋಡ್ತಾ ಇದ್ದಾರೆ. ತಪ್ಪು ಆಗದೇ ಇದ್ರೆ ಬೇರೆ ವಿಷಯ, ತಪ್ಪು ಆದ ಮೇಲೆ ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ದೀರಾ? ನೀವು ಗಮನಿಸಿ, ವಾಸ್ತವದಲ್ಲಿ ತರುಣ್ ಹತ್ಯೆ ನಂತರ ಹಿಂದೂಗಳು ಅಫ್ಕೋರ್ಸ್ ಆಕ್ರೋಶವನ್ನ ಹೊರ ಹಾಕಿದ್ರು, ಆದ್ರೆ ಎಲ್ಲೂ ಕೂಡ ಜಿಹಾದು ಘೋಷಣೆಗಳು ಕೇಳಿಸ್ಲಿಲ್ಲ. ರಾಹುಲ್ ಇಟಲಿ ಬರ್ಕೊಂಡಿರೋ ಹಾಗೆ ಯಾರು ಕೂಡ ಹೋಗಿ ಕಿರುಕುಳವನ್ನು ಕೊಟ್ಟಿಲ್ಲ, ಎಲ್ಲೂ ಕೂಡ ಹಿಂಸಾಚಾರ ನಡೆದಿಲ್ಲ, ಯಾರು ಕೂಡ ಹತ್ಯೆ ಬೆದರಿಕೆಯನ್ನ ಹಾಕಿಲ್ಲ, ಯಾರು ಕೂಡ ಸರ್ತನ್ಸೆ ಜುದಾ ಅಂತ ಹೇಳಿಲ್ಲ. ಹಿಂದೂ ಸಂಘಟನೆಗಳು ಸ್ಥಳೀಯ ಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ರೀತಿಯಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ರು. ಪೊಲೀಸರು ಕಾನೂನಿನ ಪ್ರಕಾರ ಕ್ರಮವನ್ನ ಕೈಗೊಂಡ್ರು. ಮೊದಲ ದಿನದಿಂದಾನೇ ಉತ್ತಮ್ ನಗರದಲ್ಲಿ ಪೊಲೀಸ್ ಭದ್ರತೆ ಹೆಚ್ಚಿಸಲಾಯಿತು. ಯಾವುದೇ ಘಟನೆ ಅಥವಾ ಯಾವುದೇ ಹಿಂಸಾಚಾರ ನಡೆಯದ ಹಾಗೆ ನೋಡ್ಕೊಂಡ್ರು. ಆದರೂ ಮುಸಲ್ಮಾನರಿಗೆ ಬೆದರಿಕೆ ಇದೆ ಅನ್ನುವಂತಹ ನರೇಟಿವ್ ಅನ್ನು ನಿರ್ಮಾಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಅದಕ್ಕೋಸ್ಕರ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ಅನ್ನುವಂತಹ ಮುಸ್ಲಿಂ ಸಂಘಟನೆ ಹೈಕೋರ್ಟ್ ಮೆಟ್ಟಿಲು ಹತ್ತುತ್ತೆ. ಈದ್ ದಿನ ಹಿಂಸಾಚಾರ ಆಗಬಹುದೋ ಏನೋ ನೋಡ್ಕೊಳ್ಳಿ ಅಂತ. ನ್ಯಾಯಾಲಯ ಹೇಳಿದ್ದು ಒಂದೇ, ಏನು? ಪೊಲೀಸರು ಸಂಪೂರ್ಣ ಎಚ್ಚರಿಕೆಯಿಂದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು ಅಂತ. ಕಾಪಾಡ್ತಾ ಇದ್ರು, ಕಾಪಾಡ್ತಾ ಇದ್ದಾರೆ. ವೀಕ್ಷಕರೇ, ಮೊದಲು ಇವ್ರು ಏನ್ ಮಾಡ್ತಾರೆ? ಕೋರ್ಟಿಗೆ ಈ ವಿಚಾರವನ್ನು ತಗೊಂಡು ಹೋಗ್ತಾರೆ. ಆಮೇಲೆ ಅದೇ ಆಧಾರದ ಮೇಲೆ ಮೀಡಿಯಾದಲ್ಲಿ ಸುದ್ದಿಗಳು ಬರುತ್ತವೆ. ಆಮೇಲೆ ಒಂದಷ್ಟು ಸುದ್ದಿಗಳು ಹೈಲೈಟ್ ಆಗ್ತಾ ಹೋಗುತ್ತವೆ. ಧಮಕಿಯ ಕಾರಣದಿಂದ ಉತ್ತಮ್ ನಗರದ ಮುಸ್ಲಿಂ ನಿವಾಸಿಗಳು ಈದ್ಗೆ ಬೇರೆ ಕಡೆಗೆ ಹೋಗೋದಕ್ಕೆ ಸಿದ್ಧರಾಗಿದ್ದಾರೆ. ಆ ಸುದ್ದಿಯನ್ನು ಅವರ ಇಡೀ ಎಕೋಸಿಸ್ಟಮ್ ಎತ್ಕೊಳ್ತಾರೆ. ನರೇಟಿವ್ ಸ್ಟಾರ್ಟ್ ಆಗುತ್ತೆ. ಒಂದಷ್ಟು ಪ್ರೊಪಗ್ಯಾಂಡ ಕ್ರಿಯೇಟ್ ಮಾಡೋರು ಬರ್ಕೊಳ್ತಾರೆ. ಉತ್ತಮ್ ನಗರಲ್ಲಿ ರಕ್ತದ ಈ ದಿನ ಬೆದರಿಕೆ ಇದೆ, ಮುಸ್ಲಿಂಗಳ ಸ್ಥಳಾಂತರ, ಸರ್ಕಾರ ಮತ್ತು ನ್ಯಾಯಾಲಯ ಮೌನ ಅಂತ. ಅಂದ್ರೆ ಎಲ್ಲರೂ ಸೇರಿ ಒಂದು ಬೇಸ್ ಸೆಟ್ ಮಾಡಿ ಕೊಡೋದು. ಆಮೇಲೆ ಹೆಂಗೋ ಕಾಂಗ್ರೆಸ್ ಇದೆಯಲ್ವಾ, ರಾಜಕೀಯ ನೀರು ಹಾಕ್ತಾರೆ ಬಂದು. ಮೊದಲು ಪವನ್ ಖೇರಾ ಹೇಳಿಕೆಯನ್ನು ಕೊಟ್ಟರು, ಅದಾದ ನಂತರ ರಾಹುಲ್ ಇಟಲಿ ಟ್ವೀಟ್ ಅನ್ನು ಮಾಡಿದ್ರು. ಅಂದ್ರೆ ಇಡೀ ನರೇಟಿವ್ ಅನ್ನ ಮೇನ್ ಸ್ಟ್ರೀಮ್ಗೆ ತರುವಂತಹ ಪ್ರಯತ್ನ. ಉತ್ತಮ್ ನಗರದ ಮುಸಲ್ಮಾನರು ವಿಕ್ಟಿಮ್ಗಳು, ಅವರಿಗೆ ಕಿರುಕುಳವನ್ನು ನೀಡಲಾಗ್ತಾ ಇದೆ. ತರುಣ್ ಅವರದ್ದು ಜಸ್ಟ್ ಜೀವ ಹೋಗಿರೋದು ಅಷ್ಟೇ, ತೆಗೆದಿಲ್ಲ ಅಲ್ವಾ? ವೀಕ್ಷಕರ, ಕಾಂಗ್ರೆಸ್ ಹಾಗೆ ಅವರ ಇಡೀ ಎಕೋಸಿಸ್ಟಮ್ ಕಳೆದ 70 ವರ್ಷಗಳಿಂದ ಇದೇ ರೀತಿಯ ನರೇಟಿವ್ ಅನ್ನು ಮಾಡ್ಕೊಂಡು ಬಂದಿರುವಂಥದ್ದು. ಫಾರ್ ಎಕ್ಸಾಂಪಲ್ 2013ರ ಮುಜಫರ್ ನಗರದ ದಂಗೆ, ಮೊದಲು ಹಿಂದೂಗಳ ಮೇಲೆ ದಾಳಿ ಆಗುತ್ತೆ, ಆದ್ರೆ ನಂತರ ಅದನ್ನ ಆ ವಿಚಾರದಲ್ಲಿ ಮುಸಲ್ಮಾನರನ್ನ ವಿಕ್ಟಿಮ್ ಅಂತ ತೋರಿಸಲಾಗುತ್ತೆ. 2020ರ ಉತ್ತರ ಪೂರ್ವ ದೆಹಲಿ ದಂಗೆ, ಅಲ್ಲೂ ಕೂಡ ಅಷ್ಟೇ ಇದೇ ರೀತಿಯ ವರದಿಯನ್ನು ನೀಡಲಾಗುತ್ತೆ. ಬಟ್ ನೋಡಿದ್ರೆ ಹಿಂದೂಗಳು ಕೊಲ್ಲಲ್ಪಟ್ಟಿದ್ರಲ್ಲಿ. ಇಲ್ಲಿ ಸರ್ಕಾರ ಕಾನೂನನ್ನ ನಿಷ್ಪಕ್ಷಪಾತವಾಗಿ ಅನುಸರಿಸದೆ ಇದ್ರೆ ಪ್ರತಿಯೊಂದು ನಗರದಲ್ಲೂ ಕೂಡ ಮುಜಫರ ನಗರದಂತಹ ಪರಿಸ್ಥಿತಿ ಉಂಟಾಗಬಹುದು. ಹೌದಲ್ವೋ? ಇನ್ನು ಕಾಂಗ್ರೆಸ್ ಸರ್ಕಾರದ ಕಮ್ಯುನಲ್ ವೈಲೆನ್ಸ್ ಬಿಲ್ ಇತ್ತಲ್ವಾ, ಅದನ್ನ ತರುವಂತಹ ಪ್ರಯತ್ನ ಆಯ್ತಲ್ವಾ, ಅದು ಕೂಡ ಇದೇ ರೀತಿಯಾದಂತಹ ಉದ್ದೇಶವನ್ನು ಹೊಂದಿತನ್ನುವಂತಹ ಹಲವಾರು ಆರೋಪಗಳು ಇದ್ವು. ದಂಗೆ ಯಾರು ಮಾಡಿದ್ರು ಕೂಡ ಅಲ್ಲಿ ವಿಕ್ಟಿಮ್ ಮುಸಲ್ಮಾನರಾಗಿರ್ತಾರೆ, ಆರೋಪಿಗಳು ಯಾವತ್ತಿದ್ರು ಕೂಡ ಹಿಂದೂಗಳು ಆಗಿರ್ತಾರೆ ಅಂತ ತೋರಿಸುವಂತಹ ಪ್ರಯತ್ನ ನಡೆದಿತ್ತಂತೆ. ಆ ಮೂಲಕ ವೀಕ್ಷಕರು, ಇಲ್ಲಿ ಇನ್ನೊಂದು ವಿಚಾರವನ್ನು ನೀವು ಗಮನಿಸಲೇಬೇಕು. ಕಾಂಗ್ರೆಸ್ ನಾಯಕರು ಪ್ರತಿದಿನ ರಾಜಕೀಯಕ್ಕೋಸ್ಕರ ದಿನ ಬೆಳಗಾದ್ರೆ ಸಂವಿಧಾನ ದಲಿತರು ಮಾತಾಡ್ತಾರೆ, ಹೋದಲ್ಲಿ ಬಂದಲ್ಲಿ ಮಾತಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ದಲಿತ ಹಿಂದೂ ಯುವಕನನ್ನ ಕೊಂದಿದ್ದಾರೆ. ಹೌದಾ? ಹತ್ಯೆ ಮಾಡಲಾಗಿದೆ.
ಹೋಳಿ ಹಬ್ಬದ ವಿಚಾರವಾಗಿ. ಬಟ್ ಕಾಂಗ್ರೆಸ್ ಹೇಳೋದೇನು? ತರುಣ್ ಜೀವ ಹೋಗಿದೆ ಅಷ್ಟೇ. ತರುಣ್ ಜೀವ ತೆಗೆದಿಲ್ಲ. ಅಂಡ್ ಯಾರು ತೆಗೆದ್ರು ಅದನ್ನೂ ಹೇಳಲ್ಲ. ಇದರಲ್ಲೇ ಗೊತ್ತಾಗಲ್ವಾ ಇವ್ರುಗಳು ಎಷ್ಟು ದೊಡ್ಡ ದಲಿತ ಹಿತೈಷಿಗಳು, ದಲಿತ ಹಿತೈಷಿಗಳ, ದಲಿತ ದ್ರೋಹಿಗಳ, ಹೇಟರ್ಸ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಈಗ ನೋಡಿದ್ರೆ ಅದೇ ತರುಣ್ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳನ್ನ ವಿಕ್ಟಿಮ್ ಮಾಡುವಂತಹ ಸಂಪೂರ್ಣ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 70 ವರ್ಷಗಳಿಂದ ಇದನ್ನೇ ಮಾಡ್ಕೊಂಡು ಬಂದಿರುವಂಥದ್ದು. ಈಗಲೂ ಕೂಡ ಅದನ್ನೇ ಮಾಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸತ್ಯ ಯಾವುದು, ಫ್ಯಾಕ್ಟ್ ಯಾವುದಂತ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ನಾವು ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.